Welcome students, this is the last topic of OOPS chapter, that is the difference between object oriented programming and procedure oriented programming. So these are the following differences. The first difference is in object oriented programming, emphasis is on data. In procedure oriented programming, emphasis is on procedure. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ನಾವು ಡೇಟಾಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಯಾವ ಡೇಟಾ ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ, ಸೊ ಆ ಡೇಟಾಗೆ ನಾವು ಇಂಪಾರ್ಟೆನ್ಸನ್ನು ಕೊಡ್ತೇವೆ. ಅದೇ ನೀವು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗನ್ನು ತಗೊಂಡ್ರೆ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಪ್ರೊಸೀಜರ್. ಅಂದರೆ ಹೇಗೆ ನಾವು ಆ ಪ್ರೋಗ್ರಾಮಿಂಗನ್ನು ಮಾಡಬೇಕು, ಆ ಪ್ರೊಸೀಜರ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೇವೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ಸೆಕೆಂಡ್ ಪಾಯಿಂಟ್ ಇಸ್ object oriented programming follows bottom up approach, procedure oriented programming follows top down approach. ಸೊ ಬಾಟಮ್ ಅಪ್ ಅಪ್ರೋಚ್, ಟಾಪ್ ಡೌನ್ ಅಪ್ರೋಚ್ ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಓದಿದ್ದೀರಾ. ಸೊ ಬಾಟಮ್ ಅಪ್ ಅಪ್ರೋಚ್ ಅಂದರೆ ದಟ್ ಈಸ್ ಕೆಳಗಿಂದ ಮೇಲೆ ಹೋಗೋದು. ಒಂದು ಆನ್ಸರನ್ನು ಇಟ್ಕೊಂಡು ಆನ್ಸರ್ ಹೇಗೆ ಬಂತು ಅನ್ನೋದನ್ನು ನಾವು ಕೆಳಗಿಂದ ಮೇಲೆ ಒಂದೊಂದೇ ಪ್ರಾಸೆಸ್ ಮಾಡ್ತಾ ಹೋದರೆ ಅದನ್ನು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಟಾಪ್ ಡೌನ್ ಅಪ್ರೋಚ್ ಅಂದರೆ ಕ್ವೆಶ್ಚನನ್ನು ಇಟ್ಕೊಂಡು ಹೇಗೆ ಆನ್ಸರ್ ಕಂಡುಹಿಡಿಯೋದು, ಆ ಥರಕ್ಕೆ ಮೇಲಿಂದ ಕೆಳಗಡೆ ಬರೋದನ್ನು ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳ್ತೇವೆ. So object oriented programming follows bottom up approach, procedure oriented programming follows top down approach. The third difference is in object oriented programming, program is divided into objects and class. In procedure oriented programming is divided into functions. oops ಅಲ್ಲಿ ಒಂದು ದೊಡ್ಡ ಪ್ರೋಗ್ರಾಮನ್ನು ಆಬ್ಜೆಕ್ಟ್ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಡಿವೈಡನ್ನು ಮಾಡ್ತೇವೆ. ಅದೇ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಒಂದು ದೊಡ್ಡ ಪ್ರೋಗ್ರಾಮನ್ನು ಫಂಕ್ಷನ್ಸ್ ಅಂತ ನಾವು ಸಣ್ಣ ಸಣ್ಣ ಫಂಕ್ಷನ್ಸ್ ಅಂತ ಡಿವೈಡನ್ನು ಮಾಡ್ತೇವೆ. ದಿ ಫೋರ್ತ್ ಪಾಯಿಂಟ್ ಈಸ್ oops ಹ್ಯಾಸ್ ಆಕ್ಸೆಸ್ ಸ್ಪೆಸಿಫೈಯರ್ಸ್, ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಡು ನಾಟ್ ಹ್ಯಾವ್ ಎನಿ ಆಕ್ಸೆಸ್ ಸ್ಪೆಸಿಫೈಯರ್ಸ್. oops-ಅಲ್ಲಿ ನಮಗೆ ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಅಂತ 3 ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇರುತ್ತೆ. ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇರಲ್ಲ. ಆಕ್ಸೆಸ್ ಸ್ಪೆಸಿಫೈಯರ್ಸ್ ಏನು ಅಂತ ನೀವು ನೆಕ್ಸ್ಟ್ ಚಾಪ್ಟರ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ ನೆಕ್ಸ್ಟ್ ಚಾಪ್ಟರಲ್ಲಿ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಅಂದರೆ ಏನು ಅಂತ ನೀವು ಅಲ್ಲಿ ಡೀಟೇಲ್ ಆಗಿ ಓದ್ತೀರಾ. ಸೊ ದಿ ನೆಕ್ಸ್ಟ್ ಡಿಫರೆನ್ಸ್ ಇಸ್ oops ಪ್ರೊವೈಡ್ಸ್ ಡೇಟಾ ಹೈಡಿಂಗ್. ಸೊ ಇಟ್ ಈಸ್ ಮೋರ್ ಸೆಕ್ಯೂರ್ಡ್. That is POP, procedure oriented programming do not have any proper way to hiding data, so it is less secure. ಆಲ್ರೆಡಿ ನಾವು oops-ಅಲ್ಲಿ ಪ್ರಾಪರ್ಟೀಸ್ ಆಫ್ oops-ಅಲ್ಲಿ ನೋಡಿದ್ದೇವೆ. ಅಂದರೆ ಡೇಟಾ ಹೈಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ oops-ಅಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ಡೇಟಾಸನ್ನು ನಾವು ಸೆಕ್ಯೂರ್ಡ್ ಆಗಿ ಇಡ್ಬೋದು, ಹೈಡ್ ಮಾಡಿ ಇಡ್ಬೋದು. ಸೊ ಅದು ಸೆಕ್ಯೂರಿಟಿ ಜಾಸ್ತಿ ಇದೆ ಡೇಟಾಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ಅದೇ ನೀವು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಡೇಟಾ ಹೈಡಿಂಗ್ ಇಲ್ಲ, ಸೊ ನಿಮಗೆ ಡೇಟಾಸ್ ಅಷ್ಟು ಸೆಕ್ಯೂರ್ಡ್ ಆಗಿ ಇರೋದಿಲ್ಲ. ದಿ ಲಾಸ್ಟ್ ಡಿಫರೆನ್ಸ್ ಇಸ್ oops ಸಪೋರ್ಟ್ ಆಪರೇಟರ್ ಓವರ್ಲೋಡಿಂಗ್. POP, that is procedure oriented programming, do not support operator overloading. ಇದನ್ನು ಕೂಡ ನಾವು ಪ್ರಾಪರ್ಟೀಸ್ ಆಫ್ oops-ಅಲ್ಲಿ ನೋಡಿದ್ದೇವೆ. ಪ್ರಾಪರ್ಟೀಸ್ ಆಫ್ oops-ಅಲ್ಲಿ ನಮಗೆ ಆಪರೇಟರ್ ಓವರ್ಲೋಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಒಂದೇ ಆಪರೇಟರ್ ಬೇರೆ ಬೇರೆ ಜಾಗದಲ್ಲಿ ನಾವು ಬೇರೆ ಬೇರೆ ಪ್ರಾಸೆಸ್ಸಿಗೋಸ್ಕರ ನಾವು ಯೂಸ್ ಮಾಡ್ತೇವೆ. ಬಟ್ ಈ ಆಪರೇಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ POP-ಅಲ್ಲಿ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಇಲ್ಲ. So these are the difference between the object oriented programming and procedure oriented programming. So you can also add the concept of inheritance. oops-ಅಲ್ಲಿ inheritance ಇದೆ, POP-ಅಲ್ಲಿ inheritance ಇಲ್ಲ ಅನ್ನೋ ಒಂದು ಕೆಲವೊಂದು ಜನರಲ್ ಪಾಯಿಂಟ್ಸನ್ನು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರಬೇಕು. ದಟ್ ಈಸ್ oops-ಅಲ್ಲಿ ಇಂಪಾರ್ಟೆನ್ಸ್ ಡೇಟಾಗೆ ಕೊಡ್ತೇವೆ, POP-ಅಲ್ಲಿ ಇಂಪಾರ್ಟೆನ್ಸ್ ಪ್ರೊಸೀಜರಿಗೆ ಕೊಡ್ತೇವೆ. ಬಾಟಮ್ ಅಪ್ ಅಪ್ರೋಚ್ oops-ಅಲ್ಲಿ ಇರುತ್ತೆ, ಟಾಪ್ ಡೌನ್ ಅಪ್ರೋಚ್ POP-ಅಲ್ಲಿ ಇರುತ್ತೆ ಅನ್ನೋದು. ಥ್ಯಾಂಕ್ ಯು.